ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನೋಡಿ ಕ್ರೇಪ್ ಸ್ಯಾರಿ ಇದೆ. ಓವರಾಲ್ ಪಿಂಕೇ ಇದೆ ಸ್ಯಾರಿ ಪೂರ್ತಿ. ಸೊ ಪಲ್ಲುವಲ್ಲಿ ಸ್ವಲ್ಪ ಜರಿ ಇದೆ ಮತ್ತು ಸ್ಮಾಲ್ ಬಾರ್ಡರ್ ಸ್ಯಾರಿ. ನೋಡಿ ಈ ರೀತಿ ಸ್ಯಾರಿಗೆ ಯಾವ ರೀತಿ ಗೊತ್ತಾಗೋದು, ಒಂದು ಸ್ವಲ್ಪ ಡಿಫ್ರೆಂಟಾಗಿ ಹಾಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು 3 ಸ್ಟೆಪ್ ಡಿಸೈನ್ ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ಇದನ್ನು ಯಾವ ರೀತಿ ಹಾಕೋದು ಅಂತ ನಾನು ತೋರಿಸ್ತೀನಿ. ನೋಡಿ, ಇದಕ್ಕೆ ನಾನು ಚಮ್ಕಿನೂ ತೊಗೊಂಡಿದ್ದೀನಿ. ಸೊ ಈ ಚಮ್ಕಿ ಸೆಕೆಂಡ್ ಸ್ಟೆಪ್ಪಲ್ಲಿ ಯೂಸ್ ಮಾಡೋದು. ನಾನಿಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ನೋಡಿ ಬೇಸ್ ಲೈನ್ ಹಾಕಿದ್ದೀನಿ. 2 ನಾಟ್ಸ್ ಅಥವಾ 2 ಚೈನ್ಸು, ಒಂದು ಲಾಕ್. ಈ ರೀತಿ ತೊಗೊಂಡು ಲಾಕ್ ಮಾಡಿ. ಸೊ 2 ಚೈನ್ಸು. ಇದಂತೂ ತುಂಬ ಡಿಫ್ರೆಂಟ್ ಆಗಿದೆ ಕುಚ್ಚು. ಟ್ರೈ ಮಾಡಬೇಕಾಗಿದೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಒನ್ಸ್ ಫಿನಿಶ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕಾಣುತ್ತೆ ಅಂತ. ಸ್ವಲ್ಪ ಹೊಸ ಥರ ಇದೆ ಡಿಸೈನು, ಮಾಮೂಲಿ ಹಾಕೋ ಥರ ಡಿಫ್ರೆನ್ಸ್ ಅನಿಸಲ್ಲ, ತುಂಬಾ ಡಿಫ್ರೆಂಟ್ ಇದೆ. 2 ಚೈನ್ ಲಾಕ್ ಹಾಕೊಳ್ತಾ ಹೋಗಬೇಕು. ನೋಡಿ, ನಾನು ಆಲ್ರೆಡಿ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ಥರ ನಾನು ಆ್ಯಕ್ಚುಲಿ ಇದರಲ್ಲಿ ನೋಡಿ ಈ ಥರ ಚಮ್ಕೀಸ್ ಬರುತ್ತೆ ನೋಡಿ ಈ ಥರ. ನಾನು ಇದರಲ್ಲಿ ಗೋಲ್ಡ್ ಇರೋದ್ರಿಂದ ಒಂದೇ ಕಲರು ಗೋಲ್ಡ್ ಇದೆ, ಅದಕ್ಕೋಸ್ಕರ ನಾನು ಗೋಲ್ಡ್ ಕಲರ್ ಚಮ್ಕೀಸೆ ಈ ಥರ ನಾನು ಫುಲ್ಲು ಇನ್ಸರ್ಟ್ ಮಾಡ್ಕೊತಿದ್ದೀನಿ. ಇದಾದಮೇಲೆ ನೋಡಿ ಫಸ್ಟ್ ಲಾಕ್ ಮಾಡಬೇಕು. ಒಂದಷ್ಟು ಈ ಥರ ಇಟ್ಕೊಳ್ಳಿ, ಇಲ್ಲಿ ರೋಲ್ ಮಾಡಿಕೊಂಡು ಈ ಥರ ಇಟ್ಕೊಳ್ಳಿ. ಫಸ್ಟ್ ಏನು ಮಾಡಬೇಕಂದ್ರೆ, ನಾನಿಲ್ಲಿ ಚಮ್ಕಿ ಹಾಕಿ ಈ ಥರ ಲಾಕ್ ಮಾಡಿ, ಮತ್ತು ಇನ್ನೊಂದು ಚೈನು, ಮತ್ತು ಈಗ ಈ ರೀತಿ ನೆಕ್ಸ್ಟ್ ಗ್ಯಾಪ್ ಇದೆಯಲ್ಲ ಆ ಗ್ಯಾಪ್ಗೆ ಹೋಗಿ 1 ಕ್ರೋಶೆಟ್ಟು, ಮತ್ತು ಇಲ್ಲಿ 2 ಬರುತ್ತಲ್ಲ, 2ರಿಂದ 1 ಮತ್ತು 2ರಿಂದ 1 ಈ ಥರ. ನೋಡಿ, ಇಲ್ಲಿ ಒಂದು ಡಬಲ್ ಕ್ರೋಶೆಟ್ ಆಗಿದೆ. ಆದಮೇಲೆ ಈ ರೀತಿ ಒಂದು ಚಮ್ಕಿನ ತೊಗೊಂಡು ಈ ಥರ ಲಾಕ್ ಮಾಡಿ, ಮತ್ತು ಇದನ್ನು ಇನ್ನೊಂದು ಲಾಕು. ಸೊ ಈ ಲಾಕ್ ಆದಮೇಲೆ ಮತ್ತೆ ಈ ಥರ ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು ನೋಡಿ ಗ್ಯಾಪ್ ಇದೆಯಲ್ಲ ಸೆಕೆಂಡ್ ಗ್ಯಾಪು, ಅದರಲ್ಲಿ ಈ ಥರ ಮಾಡಿ 2ರಿಂದ 1 ಮತ್ತು ಈ 2ರಿಂದ 1 ಮತ್ತು ಈ 2ರಿಂದ 1 ಮತ್ತು ಈಗ ಇನ್ನೊಂದು ಚಮ್ಕಿ ತೊಗೊಳ್ಬೇಕು. ಮತ್ತು ಈ ಥರ 2 ಲಾಕ್ಸ್ ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರ. ನಾವಿಲ್ಲಿ ಮಾಡಿದ್ದೀವಿ, ಇದು ಬೇಡ, ಇದರ ನೆಕ್ಸ್ಟ್ಗೆ ಹೋಗಿ ಈ ರೀತಿ. ಸೊ 3 ಟೈಮ್ಸ್ ಲಾಕ್ ಮಾಡಬೇಕಾಗುತ್ತೆ. ನಾನಿದು ಉಲ್ಟಾ ಸೈಡ್ ಆಫ್ ದ ಸ್ಯಾರಿ ತೊಗೊಂಡು ಮಾಡ್ತಿದ್ದೆ. ನೋಡಿ, ಇದು ಉಲ್ಟಾ ಇದೆ, ಯಾಕಂದರೆ ನಾವು ಈಗ ಮಾಡ್ತಾ ಇರೋದೆಲ್ಲ ಚಮ್ಕೀಸ್ ಹಿಂದೆ ಹೋಗುತ್ತೆ, ಎಲ್ಲ ಒಂದೇ ಸಮ ಬರುತ್ತೆ ಚಮ್ಕೀಸು, ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದೇ ಪ್ರಾಸೆಸ್ಸು ಕಂಟಿನ್ಯೂ ಮಾಡ್ತಾ ಹೋಗಿ. ಸೊ ನೆಕ್ಸ್ಟ್ 3rd ಸ್ಟೆಪ್ಪು, ಅದಕ್ಕೆ ಬೇಕಂದರೆ ಇದೇ ಕಲರ್ ಥ್ರೆಡ್ ಹಾಕ್ಬೋದು, ಇಲ್ಲಾಂದರೆ ಗೋಲ್ಡ್ ಥ್ರೆಡ್ ಯೂಸ್ ಮಾಡಿ ನೀವು ಮಾಡ್ಬೋದು. ನಾನು ಆಲ್ರೆಡಿ 3rd ಸ್ಟೆಪ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಬೀಡ್ಸು ಈ ಸೈಡ್ ಇದೆ, ಈ ಡೈರೆಕ್ಷನು. ಇದನ್ನು ನಾವು ಹಿಂಗೆ ಟರ್ನ್ ಮಾಡಿ ಈ ಡಿಸೈನ್ನ ಕಂಪ್ಲೀಟ್ ಮಾಡೋದು. ನೋಡ್ಬೋದು, ನಾನಿಲ್ಲಿ ಆಲ್ರೆಡಿ ಕಂಪ್ಲೀಟ್ ಫಿನಿಶ್ ಆಗಿದೆ. ಇದು ಲೇಸ್ ವರ್ಕ್ ಆದರೂ ಅಂದ್ಕೊಳ್ಬೋದು. ಕ್ರೋಶೆಟಲ್ಲಿ ಲೇಸ್ ಟೈಪ್ ಬರುತ್ತೆ ಇದು ವರ್ಕು, ತುಂಬಾ ಚೆನ್ನಾಗಿದೆ. ಸೊ ಇದು ಸೇಮ್ ಕಲರ್, ಸ್ವಲ್ಪ ಲೈಟ್ ಶೇಡ್ ನಾನು ಹೇಳ್ದಂಗೆ ತೊಗೊಂಡಿದ್ದೀನಿ, ತುಂಬ ರಿಚಾಗಿ ಕಾಣಿಸಿದೆ. ಸೊ ಹೊಸ ಥರ ಡಿಸೈನ್ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಸೊ ಇದನ್ನು ಯಾವ ರೀತಿ ಮಾಡೋದು ಅಂದರೆ, ಫಸ್ಟು ನಾವು ಇಲ್ಲಿ ಕೊನೆಗೆ ನಾವು ಲಾಕ್ ಮಾಡ್ತೇವಲ್ಲ, ಇಲ್ಲಿ ಲಾಕ್ ಮಾಡಿಬಿಟ್ಟು ನಾವಿಲ್ಲಿ 2 ಚೈನ್ಸ್ ತೊಗೊತೀವಿ, 2 ಅಥವಾ 3. ನೋಡಿ, ಫಸ್ಟ್ ಇಲ್ಲಿ ಲಾಕ್ ಮಾಡಬೇಕು. ಲಾಕ್ ಮಾಡಿದಾದ್ಮೇಲೆ 3 ಚೈನ್ಸ್ ಅಂದ್ಕೊಳ್ಳೋಣ. ಅದಾದಮೇಲೆ ನಾವು ಮತ್ತೆ 1 2 3 4 ಚೈನ್ಸ್ ಇದು ಹಾಕಿ ಇದನ್ನು ಮಾಡಿಬಿಡೋಣ. ಸೊ ಫಸ್ಟ್ ಇದನ್ನು 3 ಚೈನ್ಸ್ ಅಂದ್ಕೊಂಡು 3 ಚೈನ್ಸ್ ಹಾಕಿದ್ಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು ಇದನ್ನು ಟರ್ನ್ ಮಾಡಿ
ಇದನ್ನು ಚಮಕಿನ, ಸೊ ಇದನ್ನು ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು ಈ ಚಮಕಿ ಟರ್ನ್ ಮಾಡಿದ್ವಲ್ಲ ನಾವು ನೋಡಿ, ಈ ಇದರಲ್ಲಿ ನಾವು ಫಸ್ಟು ಈ ಜಾಗದಲ್ಲಿ ನಾವು ಡಬಲ್ ಕ್ರೋಶೆಟ್ಸ್ 3 ಚೈನ್ಸ್ ಮಾಡಿ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಸೆಕೆಂಡ್ ಗ್ಯಾಪ್ ಇದೆಯಲ್ಲ ಚಮಕಿಯಲ್ಲಿ, ಆ ಗ್ಯಾಪಿಗೆ ತೊಗೊಂಡು ದಾರಾನ 2ರಿಂದ 1 ಮತ್ತು 1 ಮತ್ತು 2ರಿಂದ 1 ಈ ರೀತಿ 3 ಟೈಮ್ಸ್ ಲಾಕ್ ಮಾಡಬೇಕು. ಇದಾದಮೇಲೆ 1 2 3 ಆ್ಯಂಡ್ 4. ಸೊ 4 ನಾವು ಇಲ್ಲಿ ಲಾಕ್ಸ್ ಮಾಡಿದ್ದೀವಿ, ಚೈನ್ಸ್ ಅಥವಾ ಲಾಕ್ಸ್. ಅದಾದಮೇಲೆ ಇಲ್ಲಿ ಗ್ಯಾಪ್ ಇರುತ್ತಲ್ಲ, ಈ ರೀತಿ ತೊಗೊಂಡು ಒಂದು ಲಾಕ್ ಮಾಡಬೇಕು. ಸೊ ಈ ಲಾಕ್ ಆದಮೇಲೆ ಮತ್ತೆ ಈ ಚಮಕಿನ ಈ ಕಡೆ ಟರ್ನ್ ಮಾಡಿ ಮತ್ತೆ ಈಗ ಸೂಜಿ ಮೇಲೆ ದಾರ ತೊಗೊಂಡು ನೆಕ್ಸ್ಟ್ ಚಮಕಿ ಪಕ್ಕ ಇರೋ ಗ್ಯಾಪ್ಗೆ ಈ ರೀತಿ ತೊಗೊಂಡು ನೋಡಿ ಈ ರೀತಿ ಲಾಕ್ ಮಾಡಬೇಕು. ಸೊ ಮತ್ತೆ ಇಲ್ಲಿ 4 ಚೈನ್ಸ್, ಮತ್ತು ಈ ಗ್ಯಾಪಲ್ಲಿ ನೋಡಿ, ಈ ಗ್ಯಾಪ್ ಇದೆಯಲ್ಲ ಇಲ್ಲಿಗೆ ಲಾಕ್ ಮಾಡಿ. ಇದಾದಮೇಲೆ ಮತ್ತೆ ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು ಈ ಚಮಕಿನ ಈ ಥರ ಟರ್ನ್ ಮಾಡಿ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಮತ್ತೆ ಈ ರೀತಿ ತೊಗೊಂಡು 2ರಿಂದ 1 ಮತ್ತು 1 ಮತ್ತು 2ರಿಂದ 1 ಮತ್ತು ಈಗ 4 ಚೈನ್ಸ್. ಸೇಮ್ ಪ್ರಾಸೆಸ್ಸು ಕಂಟಿನ್ಯೂ ಮಾಡ್ತಾ ಹೋಗಿ ನೋಡಿ ಗೈಸ್. ಕೊನೆಯದಾಗಿ ಫಿನಿಶ್ ಆದಾಗ ಈ ರೀತಿ ಕಾಣುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದು 3 ಸ್ಟೆಪ್ ಡಿಸೈನು, ಮಸ್ತ್ ಅಂತಲೇ ಹೇಳ್ಬೋದು. ತುಂಬ ಡಿಫ್ರೆಂಟ್ ಲುಕ್ಕು ನೋಡಿ. ಚಮಕಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ. ಸೊ ನೋಡಿ, ಈ ಡಿಸೈನ್ನ ಮಿಸ್ ಮಾಡಬೇಡಿ. ಸೊ ಇದೊಂದು ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. Thank you for watching and bye bye, and see you in the next video. Until then, take care.